GT Holidays, South India's #1 travel brand. Experience the next level of imaging with Vivo X100 series. Pre-book now. ಈ ಚಿತ್ರದ ಜೊತೆಗೇನೆ ಪೃಥ್ವಿ ಕೊಣನೂರ್ ಅವರ 17 ಕೂಡ ಬಿಡುಗಡೆಯಾಗಿದೆ. ಆ ಚಿತ್ರವನ್ನು ನಾನು ನೋಡಿದ್ದೀನಿ. ಒಂದು ತುಂಬ ರಿಯಲ್ ಸಿಚುಯೇಷನ್ನ ಸಸ್ಪೆನ್ಸ್, ಎಮೋಷನ್ಸ್, ಲೀಗಲ್ ಪ್ರೊಸೀಜರ್ಸ್ ಎಂಬ ನೂಲುಗಳಿಂದ ಹೆಣೆದು ಒಂದು ಫೆಸ್ಟಿವಲ್ ಫಿಲ್ಮ್ ಕೂಡ ಎಷ್ಟು ಎಂಟರ್ಟೈನಿಂಗ್ ಆಗಿರಬಹುದು ಅನ್ನೋದನ್ನು ತೋರಿಸ್ಕೊಟ್ಟ ಚಿತ್ರ ಅದು. ಭರದ್ವಾಜ್ ರಂಗನ್ ಅವರು ನಮ್ಮ ಚಾನೆಲ್ನಲ್ಲಿ ಆ ಚಿತ್ರದ ವಿಮರ್ಶೆಯನ್ನು ಮಾಡಿದ್ದಾರೆ, ದಯವಿಟ್ಟು ನೋಡಿ. ನಮಸ್ಕಾರ, ಇದು ಗಲಾಟಾ ಪ್ಲಸ್. ನಾನು ಕಾಯಂ ವಾಶಿ ಅಂಡ್ ಇವತ್ತಿನ ಚಿತ್ರ ಚಂಪಾ ಶೆಟ್ಟಿ ಅವರ ಕೋಳಿ ಹೆಸರು. ಈ ಚಿತ್ರ KT ಚಿಕ್ಕಣ್ಣ ಅವರ ಕಿರುಕಥೆ ಆಧಾರಿತ. ಫೋರ್ಗ್ರೌಂಡ್ನಲ್ಲಿ ಕೋಳಿ ಹೆಸರು, ಆದರೆ ಸಬ್ಟೆಕ್ಸ್ಟ್ನಲ್ಲಿ ಏನನ್ನೆಲ್ಲ ನೋಡ್ತೀವಿ ಅನ್ನೋದನ್ನ ನಮಗೆ ಬಿಟ್ಟಿದ್ದು. ನಾನು ಇದನ್ನ ಅ ಡೇ ಇನ್ ದ ಲೈಫ್ ಆಫ್ ಹುಚ್ಚೇರಿ ಅಂತ ನೋಡ್ತೀನಿ. ಅಕ್ಷತಾ ಪಾಂಡವಪುರ ಹುಚ್ಚೇರಿ ಅನ್ನೋ ಪಾತ್ರದಲ್ಲಿ ನಟಿಸಿದ್ದಾರೆ. ಹುಚ್ಚೇರಿ ಬೆಳೆದದ್ದು ತನ್ನ ಅಪ್ಪ ಹಾಗೂ ಮಲತಾಯಿಯ ಜೊತೆ. ಅವಳನ್ನ ಹೇಗಾದ್ರೂ ಮನೆಯಿಂದ ಹೊರಗೆ ಕಳಿಸಿದ್ರೆ ಸಾಕು ಅಂತ ವಯಸ್ಸು ಜಾಸ್ತಿ, ಕುಡುಕ ಅಂತ ಗೊತ್ತಿದ್ರು ಒಬ್ಬ ವ್ಯಕ್ತಿಯ ಜೊತೆ ಆಕೆಯ ಮದುವೆ ಮಾಡ್ತಾರೆ. ಹುಚ್ಚೇರಿಗೆ ಲಕ್ಷ್ಮು ಅಂತ ಒಬ್ಬ 7-8 ವಯಸ್ಸಿನ ಮಗಳಿದ್ದಾಳೆ. ಅವರ ಮನೆಯಲ್ಲಿ ಹುಚ್ಚೇರಿ, ಲಕ್ಷ್ಮು, ಹುಚ್ಚೇರಿಯ ಆಲ್ಕೋಹಾಲಿಕ್ ಅಬ್ಯೂಸಿವ್ ಗಂಡ ಹಾಗೂ ಆ ಗಂಡನ ತಾಯಿ ಇವರೆಲ್ಲರೂ ಇದ್ದಾರೆ. ಗಂಡ ದುಡಿಯೋದಿಲ್ಲ, ಹಾಗಾಗಿ ಹುಚ್ಚೇರಿನೇ ಬೇರೆಯವರ ಮನೆ ಕೆಲಸಗಳನ್ನ ಮಾಡಿ ಅಷ್ಟೋ ಇಷ್ಟೋ ಸ್ವಲ್ಪ ಹಣವನ್ನ ಹೊಂದಿಸ್ತಾ ಇದ್ದಾಳೆ ಮನೆಗೆ. ಬಟ್ ಅದು ಕೂಡ ಹೆಚ್ಚು ಕಡಿಮೆ ಚಿಲ್ಲರೆ ಕಾಸೆ. ಬದುಕು ಹುಚ್ಚೇರಿಯನ್ನ ತುಂಬಾ ಗಟ್ಟಿ ಮಾಡಿಬಿಟ್ಟಿದೆ. ತನ್ನ ಪಾಲಿಗಂತೂ ಕಲ್ಲೇ ಆಗ್ಬಿಟ್ಟಿದ್ದಾಳೆ. ಶಿ ಹ್ಯಾಸ್ ಕಂಪ್ಲೀಟ್ಲಿ ಗಿವನ್ ಅಪ್ ಆನ್ ಹರ್ ಹಸ್ಬೆಂಡ್ ಅಂಡ್ ಆನ್ ಹರ್ ಮ್ಯಾರೇಜ್. ಹುಚ್ಚೇರಿ ತುಂಬಾ ಸುಳ್ಳು ಹೇಳ್ತಾಳೆ, ಸುಳ್ಳು ಹೇಳಿಸ್ತಾಳೆ. ಒಬ್ಬ ಚಿಕ್ಕ ಹುಡುಗ ಗಣೇಶ ಸುಳ್ಳು ಹೇಳಲ್ಲ ಅಂದಾಗ ಅವನನ್ನ ಮ್ಯಾನಿಪುಲೇಟ್ ಕೂಡ ಮಾಡ್ತಾಳೆ. ಗಣೇಶನನ್ನ ಮಾತ್ರ ಅಲ್ಲ, ಬೇಕಿದ್ರೆ ದೊಡ್ಡವರನ್ನ ಕೂಡ ಈಕೆ ಮ್ಯಾನಿಪುಲೇಟ್ ಮಾಡಬಲ್ಲಳು. ಬಿಟ್ಟಿ ಕಾಫಿ, ಬಿಟ್ಟಿ ಚೀಲ ಯಾವುದನ್ನು ಬಿಡೋದಿಲ್ಲ. ಧೈರ್ಯವಾಗಿ ಅಟ್ಲೀಸ್ಟ್ ಆನ್ ದಿ ಔಟ್ಸೈಡ್ ಯಾರನ್ನ ಬೇಕಾದರೂ ಎದುರಿಸ್ತಾಳೆ. ಬಟ್ ಇವೆಲ್ಲವೂ ತನ್ನ ಮಗಳು ಲಕ್ಷ್ಮುಗಾಗಿ ಮಾತ್ರ. ಲಕ್ಷ್ಮು ಸರ್ಕಾರಿ ಶಾಲೆಯಲ್ಲಿ ಓದ್ತಿದ್ದಾಳೆ. ಚೆನ್ನಾಗಿ ಓದಿ ಹೈಸ್ಕೂಲ್ಗೆ ಹೋಗಬೇಕು ಅನ್ನೋದು ಅವಳ ಆಸೆ. ಅಪೇಕ್ಷಾ ನಾಗರಾಜ್ ಎಂಬ ಮಗು ಲಕ್ಷ್ಮು ಅನ್ನೋ ಪಾತ್ರವನ್ನ ಅದ್ಭುತವಾಗಿ ನಿರ್ವಹಿಸಿದ್ದಾಳೆ. ಲಕ್ಷ್ಮು ಖಾಲಿ ಹೊಟ್ಟೆಯಲ್ಲಿ ಶಾಲೆಗೆ ಹೋಗೋದನ್ನ ನನಗೆ ನೋಡೋಕ್ಕಾಗಲಿಲ್ಲ. ಆ್ಯಂಡ್ ಆ ದೃಶ್ಯದಲ್ಲಿ ಎಂಥ ಮೆಲೋಡ್ರಾಮಾನು ಇಲ್ಲದೆ ಇರೋದೇ ಅದರ ಬ್ಯೂಟಿ ಕೂಡ. ಅಕ್ಷತಾ ಪಾಂಡವಪುರ ಅವರು ಪ್ರೊಫೆಷನಲ್ ನಟರೇ ಆದರೂ ಆ ಪ್ರೊಫೆಷನಲ್ ಅನುಭವವನ್ನು ಬಚ್ಚಿಟ್ಟು ಆದಷ್ಟು ರಿಯಲಿಸ್ಟಿಕ್ ಪರ್ಫಾರ್ಮೆನ್ಸ್ನ ನೀಡಿದ್ದಾರೆ. ಅವರು ಕೂತ್ಕೊಳ್ಳೋದು, ನಡೆಯೋದು, ಓಡೋದು, ಆ ಕನ್ನಡ ಮಾತಾಡೋದು ಎಲ್ಲವೂ ಇಂಪ್ರೆಸಿವ್ ಆಗಿದೆ. ಹಳ್ಳಿಯ ಬದುಕು, ಅಲ್ಲಿ ಹೊಟ್ಟೆವರಿ ಪಡೋರು ಇದ್ದಾರೆ, ಹಂಗ್ಸೋರು ಇದ್ದಾರೆ, ಹೆದರ್ಸೋರು ಇದ್ದಾರೆ, ಸಹಾಯಕ್ಕೆ ಬರೋರು ಇದ್ದಾರೆ. ಆ ಹಳ್ಳಿಯ ಕನ್ನಡದ ಡೈಲೆಕ್ಟ್ ಇವೆಲ್ಲವನ್ನು ಚಿತ್ರದ ಮೂಲಕ ಡಾಕ್ಯುಮೆಂಟ್ ಮಾಡೋದು ಕೂಡ ತುಂಬಾ ಮುಖ್ಯವಾಗುತ್ತೆ. ಈ ಚಿತ್ರ ಸಿರಿವಂತರನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡದೇ ಇದ್ದದ್ದು ನನಗೆ ತುಂಬಾ ಹಿಡಿಸ್ತು. ಮಗು ಮಾಡಿದ ಕೆಲಸಕ್ಕೆ ದುಡ್ಡು ಕೇಳಿದ್ರೆ ಅದು ತಪ್ಪು ಅಂತ ಅಕ್ಕಿಯನ್ನ ಕೊಡೋರು ಇದ್ದಾರೆ. ಹುಚ್ಚೇರಿಯ ಸೆಕ್ಯೂರಿಟಿಗೆ ಅಂತ ತಮ್ಮ ಮನೆಯ ಕೆಲಸದವನನ್ನ ಕಳಿಸೋರು ಇದ್ದಾರೆ. ಆ ಕನ್ನಡ, ಆ ಜೀವನ ಶೈಲಿಯ ಜೊತೆಗೆ ಆ ಚಂದ್ರನ ಬೆಳಕು, ಮನೆಗಳಿಂದ ಹೊರಬರ್ತಿರೋ ಹೊಗೆ, ಹೆಂಡತಿಗೆ ಪ್ರಾಮಿಸ್ ಮಾಡಿರೋ ರಂಗ ಕಲಾವಿದ ಅನ್ನುವಂತಹ ಕ್ಯಾರೆಕ್ಟರ್ಸ್ ಇವೆಲ್ಲವೂ ಈ ಚಿತ್ರವನ್ನ ಇನ್ನೂ ರಿಯಲ್ ಮಾಡಿವೆ. ಹುಚ್ಚೇರಿಗೂ ಪೇರೆಂಟ್ಸ್ ಸರಿ ಇರಲಿಲ್ಲ, ಲಕ್ಷ್ಮುಗೂ ಅಪ್ಪ ಸರಿ ಇಲ್ಲ. ಮಗ ಸುಮಾರು 50 ವಯಸ್ಸಾದ್ರೂ ಕುಡ್ಕೊಂಡು ಬಿದ್ದಿದ್ದಾನೆ, ಸಂಪೂರ್ಣ ಬೇಜವಾಬ್ದಾರಿಯಿಂದ ಇದ್ದಾನೆ ಅಂದ್ರೂ ತನ್ನನ್ನು ವಹಿಸಿಕೊಂಡು ಸೊಸೆಯನ್ನ ಬೈಯೋ ಮುದುಕಿ. ಈ ಚಿತ್ರ ನಮಗೆ ಪೇರೆಂಟಿಂಗ್ ಬಗ್ಗೆನೂ ಹೇಳ್ತಾ ಇದೆ. ಆದರೆ ಮುಖ್ಯವಾಗಿ ಈ ಚಿತ್ರ ವಿದ್ಯೆಯ ಬಗ್ಗೆ, ಶಿಕ್ಷಣದ ಬಗ್ಗೆ, ಹೆಣ್ಣು ಮಕ್ಕಳ ಶಿಕ್ಷಣದ ಬಗ್ಗೆ ನಮಗೆ ಹೇಳ್ತಾ ಇದೆ. ಹುಚ್ಚೇರಿಗೆ ಹೆಚ್ಚು ಶಿಕ್ಷಣ ಸಿಕ್ಕ ಹಾಗೆ ಕಾಣೋದಿಲ್ಲ, ಹಾಗಾಗಿನೇ ಅವಳ ಬದುಕು ಹಾಗಾಗಿರೋದು. ಸುಳ್ಳು ಹೇಳಿ ಮಗಳನ್ನ ಶಾಲೆಯಿಂದ ಹೊರಗೆ ಕರೆಸೋ ಅವಳ ಆರ್ಕ್ ಕೊನೆಯಲ್ಲಿ ಚೆನ್ನಾಗಿದೆ. ಆ ಒಂದು ದಿನದಲ್ಲಿ ಏನೆಲ್ಲ ಆಯ್ತು ಅಂತ ಹುಚ್ಚೇರಿ ಯೋಚನೆ ಮಾಡಿ ಮುಖವನ್ನು ತೊಳೆದ ನಂತರ ಸ್ವಚ್ಛವಾಗಿದ್ದು ಅವಳ ಮುಖ ಮಾತ್ರವಲ್ಲ, ಅವಳ ಆಲೋಚನೆಗಳು ಕೂಡ. ಆಲೋಚನೆಗಳು ಸ್ವಚ್ಛವಾದಾಗ ಕೋಳಿ ಹೆಸರು ಅನ್ನೋ ಆಸೆ, ಬಂಧನಗಳು ಇವೆಲ್ಲವೂ ಚಿಕ್ಕದಾಗಿ ಕಾಣುತ್ತವೆ. ವ್ಯಕ್ತಿ ಸ್ವಾತಂತ್ರ್ಯ ದೊಡ್ಡದಾಗಿ ಕಾಣುತ್ತೆ. GT Holidays, South India's #1 travel brand. Experience the next level of imaging with Vivo X100 series. Pre-book now.